ಎಲ್ರಿಗೂ ನಮಸ್ಕಾರ. ಇದು ಬಂದು ಗೀ ರೈಸ್ ರೆಸಿಪಿ ಆಗಿರುತ್ತೆ. ಇದಕ್ಕೆ ಬಂದು ಕಂಪ್ಲೀಟ್ ಒಂದು ಕಾಯಿ ತೊಗೊಂಡಿದ್ದೀನಿ. ಈ ಥರ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡಿ ರುಬ್ಬಿ ಹಾಲು ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಕಾಲು ಭಾಗ ಬಂದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈ ಮಿಕ್ಸಿಗೆ ಬಂದು ಮಸಾಲ ಆ್ಯಡ್ ಮಾಡಿದ್ದೀನಿ. ಈ ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ತಿರ್ಗಾ ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡ್ರು ರುಬ್ಬಿ ಇದು ಬಂದು ಆಲೂಗೆಡ್ಡೆ ಮಸಾಲಾಗೆ ರುಬ್ಬಿ ಎತ್ತಿಕೊಂಡಿದ್ದೀನಿ. ಮತ್ತು ತಿರ್ಗಾ 2 ಈರುಳ್ಳಿ ತೊಗೊಂಡಿದ್ದೀನಿ. ಈ 2 ಈರುಳ್ಳಿ ಬಂದು ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡಿ ಎತ್ತಿಕೊಂಡಿದ್ದೀನಿ. ಆಮೇಲೆ ಗ್ಯಾಸ್ ಮೇಲೆ 2 ಪಾತ್ರೆ ಇಕ್ಕಿದ್ದೀನಿ. ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಆ ಎಣ್ಣೆಗೆ ಬಂದು ಒಂದು ಕಡೆ ಬಂದು ಸ್ಪೈಸಸ್ ಹಾಕಿದ್ದೀನಿ. ಆ ಸ್ಪೈಸಸ್ ಬಂದು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಚೆನ್ನಾಗಿ ಅದು ಫ್ರೈ ಆದಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಗೋಲ್ಡನಿಶ್ ಕಲರ್ ಫ್ರೈ ಆದಮೇಲೆ 2 ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡಿದ್ದೀನಿ. ಅದು ಸಹ ಫ್ರೈ ಆಗಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಕಡೆ ಬಂದು ಈರುಳ್ಳಿ, ಕರಿಬೇವಿನ ಸೊಪ್ಪು ಅದೆಲ್ಲ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಇದು ಹಾಕ್ಕೋಬೇಕು. ಆಮೇಲೆ ಮಸಾಲ ಹಾಕಿ ಆಲೂಗೆಡ್ಡೆ ಹಾಕಬೇಕು. ಇನ್ನೊಂದಕ್ಕೆ ಬಂದು ಬಟಾಣಿ ಹಾಕಿದ್ದೀನಿ. ಬಟಾಣಿ ಬಂದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದಲ್ಲಿ ಹಾಕ್ಬೋದು, ಇಲ್ಲ ಅಂತಂದರೆ ಇಲ್ಲ. ನಾನು ಹಾಕ್ಕೊಂಡಿದ್ದೀನಿ. ಇದು ಬಂದು ಫ್ರೈ ಆಗಬೇಕು, ಚೆನ್ನಾಗಿ ಬಾಡಿಸಿ ಅರ್ಧ ಕುಕ್ ಆಗಬೇಕು. ಕುಕ್ ಆದ್ರೇ ಅಂದರೆ ಕುಕ್ ಮಾಡ್ಬೇಕಂದ್ರೆ ಆ ಸ್ಮೆಲ್ ಬರುತ್ತೆ, ಕುಕ್ ಆಗಿದೆಯಾ ಇಲ್ವಾ ಅಂತ. ಈ ಅರ್ಧ ಕಂಪ್ಲೀಟಾಗಿ ಕುಕ್ ಆದಮೇಲೆ ತೆಂಗಿನಕಾಯಿ ಹಾಲು ಆ್ಯಡ್ ಮಾಡಬೇಕು. ಆವಾಗ ಇದು ಬಂದು ಚೆನ್ನಾಗಿ ಒಂದು ಕುದಿ ಬರೋ ಅಷ್ಟಕ್ಕೆ ಒಂದು ಸ್ವಲ್ಪ ಬೆಂದಿರುತ್ತೆ. ಅದಾದಮೇಲೆ ಬಾಸುಮತಿ ರೈಸ್ ಆ್ಯಡ್ ಮಾಡಿ ಚೆನ್ನಾಗಿ ಬೆಂದಾದಮೇಲೆ ಕೆಳಗಡೆ ಒಂದು ತವ ಇಕ್ಕಿ ಒಂದು 15 ಮಿನಿಟ್ಸ್ ಆದಮೇಲೆ ಆಫ್ ಮಾಡಿ ಕೆಳಗಡೆ ತವ ಇಕ್ಕಿ ಮತ್ತೆ ಕುಕ್ ಮಾಡಬೇಕು. ಅದು ದಮ್ ಕಟ್ಟೋ ಥರ ಇರುತ್ತೆ. ಬಟ್ ಕುಕ್ ಆದಮೇಲೆ ಮಾತ್ರ ಸೀರಿಯಸ್ಲಿ ಚೆನ್ನಾಗಿ ಬರುತ್ತೆ. ಒಂದು ಲಿಡ್ ಕಂಪ್ಲೀಟಾಗಿ ಅದ್ರ ಮೇಲೆ ಮುಚ್ಚಿ ಕ್ಲೋಸ್ ಮಾಡಿಬಿಡಬೇಕು. ಇದು ಬಂದು ಗೀ ರೈಸ್ ರೆಸಿಪಿ. ಮತ್ತು ಮಸಾಲ ಹಾಕಿ ಆಲೂಗೆಡ್ಡೆ ಹಾಕಿ ಕುಕ್ ಮಾಡಿದ್ರೆ ಇದು ಬಂದು ಆಲೂಗೆಡ್ಡೆ ರೆಸಿಪಿ ಆಗುತ್ತೆ. ದಮ್ ಕಟ್ಟಿರೋದ್ರಲ್ಲಿ ಬಂದು ಲಿಡ್ ಓಪನ್ ಮಾಡಿ ನೋಡಿದಾಗ ಬಂದು ಈ ಥರ ಗೀ ರೈಸ್ ರೆಡಿಯಾಗಿರುತ್ತೆ. ಇದ್ರ ಮೇಲೆ ಬಂದು ಆ ಈರುಳ್ಳಿ ಬಂದು ಈ ಗೀಯಲ್ಲಿ ರೋಸ್ಟ್ ಮಾಡಿ ಸ್ಪ್ರಿಂಕಲ್ ಮಾಡಿದ್ದೀನಿ. ಇದು ಬಂದು ಕಂಪ್ಲೀಟ್ ಗೀ ರೈಸ್ ರೆಸಿಪಿ. ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.